ಭಾರತದಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಇದೆ ಅಂದಾಗಲೆಲ್ಲ ಮೊದಲಿಗೆ ಚರ್ಚೆ ಆಗೋ ಟಾಪಿಕ್ ಟ್ಯಾಕ್ಸ್. ಯಾರಿಗೆ ಎಷ್ಟು ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ಯಾವ್ಯಾವ ರೀತಿಯ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅನ್ನೋದು ಹಾಟ್ ಟಾಪಿಕ್ ಆಗಿರುತ್ತೆ. ಈ ಬಾರಿಯ ಬಜೆಟ್ನಲ್ಲಿ 12 ಲಕ್ಷದವರೆಗಿನ ವೈಯಕ್ತಿಕ ಆದಾಯಕ್ಕೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಸೇರಿ ಒಟ್ಟು 12.75 ಲಕ್ಷ ರೂಪಾಯಿವರೆಗೆ ಯಾವುದೇ ರೀತಿಯ ಆದಾಯ ತೆರಿಗೆ ಇರಲ್ಲ ಅನ್ನೋ ಸುದ್ದಿ ಭಾರತೀಯರಿಗೆ ರಿಲೀಫ್ ನೀಡಿದೆ. ಆದರೆ ಇದರ ಬಗ್ಗೆಯೂ ಸಾಕಷ್ಟು ಅಪಸ್ವರಗಳಿರೋದು ಮತ್ತೊಂದು ಚರ್ಚೆಯ ವಿಷಯ. ಈ ನಡುವೆ ಭಾರತದ ಟ್ಯಾಕ್ಸ್ ಪದ್ಧತಿಯನ್ನ ದುಬೈ ಟ್ಯಾಕ್ಸ್ ಪದ್ಧತಿ ಜೊತೆ ಹೋಲಿಕೆ ಕೂಡ ಮಾಡಲಾಗ್ತಾ ಇದೆ. ನಮಸ್ಕಾರ, ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಭಾರತದಲ್ಲಿರುವ ಆದಾಯ ತೆರಿಗೆ ಪದ್ಧತಿ ಬಗ್ಗೆ ಪರ ವಿರೋಧದ ಚರ್ಚೆಗಳು ನಡೀತಲೇ ಇರುತ್ತೆ. ಟ್ಯಾಕ್ಸ್ ಹಾಕಿಲ್ಲ ಅಂದ್ರೆ ದೇಶ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಆದರೆ ಇದನ್ನ ವಿರೋಧಿಸೋರು ದುಬೈ ಉದಾಹರಣೆಯನ್ನ ಕೊಡ್ತಿದ್ದಾರೆ. ಯಾಕಂದ್ರೆ ದುಬೈನಲ್ಲಿ ಝೀರೋ ಟ್ಯಾಕ್ಸ್ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗಿದೆ. ಸ್ಥಳೀಯರೇ ಇರಲಿ, ನೌಕರಿ ಅರಸಿ ಬರುವವರೇ ಇರಲಿ, ಯಾರು ಅಲ್ಲಿ ವೈಯಕ್ತಿಕವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆಯೇ ಇಲ್ಲ. ದುಬೈ ಸರ್ಕಾರ ಒಂದೇ ಒಂದು ನಯಾ ಪೈಸೆ ತೆರಿಗೆಯನ್ನ ಹಾಕಲ್ಲ, ತಗೊಳ್ಳೋದು ಇಲ್ಲ. ಹಾಗಿದ್ರೆ ಅಷ್ಟು ದೊಡ್ಡ ಶ್ರೀಮಂತ ದೇಶವಾಗಿರೋ ದುಬೈ ಆರ್ಥಿಕ ವ್ಯವಸ್ಥೆ ನಡೆಯೋದು ಹೇಗೆ? ಅಸಲಿಗೆ ದುಬೈ ಶ್ರೀಮಂತ ರಾಷ್ಟ್ರವಾಗಿದ್ದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ. ದುಬೈನಲ್ಲಿ ಇಂಡಿವಿಜುವಲ್ ಟ್ಯಾಕ್ಸ್ ಅಥವಾ ವೈಯಕ್ತಿಕ ತೆರಿಗೆ ಅನ್ನೋ ನೀತಿಯೇ ಇಲ್ಲ. ದುಬೈನಲ್ಲಿ ಚಲಾವಣೆಯಲ್ಲಿರೋ ಕರೆನ್ಸಿ ದಿರಂ. ಜನರಿಂದ, ಅದು ಸ್ಥಳೀಯರೇ ಆಗಿರಬಹುದು, ಉದ್ಯೋಗ ಅರಸಿ ಬಂದ ವಲಸಿಗರೇ ಆಗಿರಬಹುದು, ಯಾರಿಂದಲೂ ಒಂದೇ ಒಂದು ದಿರಂ ಕೂಡ ತೆರಿಗೆಯನ್ನ ಅಲ್ಲಿನ ಸರ್ಕಾರ ತಗೊಳ್ಳಲ್ಲ. ಯಾಕಂದ್ರೆ ದುಬೈ ಅನುಸರಿಸೋದು ಶೂನ್ಯ ತೆರಿಗೆ ನೀತಿಯನ್ನ. ದುಬೈ ಶ್ರೀಮಂತ ರಾಷ್ಟ್ರವಾಗೋದ್ರಲ್ಲಿ ಈ ಶೂನ್ಯ ತೆರಿಗೆ ನೀತಿಯ ಪಾತ್ರವೂ ದೊಡ್ಡದೇ. ಅಲ್ಲಿ ವಾಸ ಮಾಡೋ ಜನರು ಆದಾಯ ತೆರಿಗೆ ಕಟ್ಟದೇ ಇರೋದ್ರಿಂದ ಸಂಪೂರ್ಣ ಹಣವನ್ನ ತಮ್ಮ ಬಳಿಯೇ ಇಟ್ಕೊಳ್ಬಹುದು. ಕೈನಲ್ಲಿ ಕಾಸಿದ್ರೆ ಖರ್ಚಾಗೋಗುತ್ತೆ ಅನ್ನೋ ಜನ ಅದನ್ನ ಹೂಡಿಕೆ ಮಾಡೋದು, ಅದರಿಂದ ಇನ್ನಷ್ಟು ಲಾಭ ಮಾಡೋ ಬಗ್ಗೆ ಯೋಚಿಸ್ತಾರೆ. ಇದರಿಂದ ದುಬೈನಲ್ಲಿ ಉದ್ಯಮಗಳು ಹೆಚ್ಚಾಗತ್ತೆ. ಉದ್ಯಮ ಹಾಗೂ ಉದ್ಯೋಗವನ್ನು ಅರಸಿ ಬರುವ ಜನರ ಸಂಖ್ಯೆಯೂ ಹೆಚ್ಚುತ್ತೆ. ದುಬೈ ಪ್ರೊಫೆಷನಲ್ ಹಬ್ ಆಗಿ ಪರಿವರ್ತನೆ ಆಗ್ತಾ ಇರೋದೇ ಈ ಕಾರಣಕ್ಕೆ. ಹಾಗಿದ್ರೆ ಆದಾಯ ಮೂಲ ಏನು ಅಂತ ನೋಡೋದಾದ್ರೆ ವೈಯಕ್ತಿಕ ಆದಾಯ ತೆರಿಗೆ ಇಲ್ಲ, ಆದರೆ ಕಾರ್ಪೊರೇಟ್ ಟ್ಯಾಕ್ಸ್ ದುಬೈನಲ್ಲಿ ಚಾಲ್ತಿಯಲ್ಲಿದೆ. 3,75,000 ಅರಬ್ ಎಮಿರೇಟ್ಸ್ ದಿರ್ಹಂ ಗಳಿಸೋ ಯಾವುದೇ ಕಂಪನಿಯಾಗಲಿ 9% ಟ್ಯಾಕ್ಸ್ನ ಕಟ್ಟಲೇಬೇಕು. 2023ರಿಂದ ಶುರುವಾಗಿರುವ ಈ ಪದ್ಧತಿಯಲ್ಲೂ ಕೂಡ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಇದೆ ಅಂತ ಅನಿಸಲ್ಲ. ಯಾಕಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ 82 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಗಳಿಸುವ ಕಂಪನಿ ಕಟ್ಟೋ ತೆರಿಗೆ ಕೇವಲ 9% ಮಾತ್ರ. ಅರಬ್ ರಾಷ್ಟ್ರ ತೈಲ ಸಂಪದ್ಭರಿತ ರಾಷ್ಟ್ರಗಳು. ತೈಲ ನಿಕ್ಷೇಪಗಳಿರೋದ್ರಿಂದ ಅಲ್ಲಿ ತೈಲ ಕಂಪನಿಗಳು ಹೆಚ್ಚಾಗೇ ಇವೆ. ಈ ತೈಲ ಕಂಪನಿಗಳಿಗೆ 55ರಿಂದ 85% ತೆರಿಗೆ ವಿಧಿಸಲಾಗುತ್ತೆ. ಇನ್ನು ದುಬೈನಲ್ಲಿ ಕಾರ್ಯನಿರ್ವಹಿಸುವ ವಿದೇಶಿ ಬ್ಯಾಂಕ್ಗಳು 20% ಕಾರ್ಪೊರೇಟ್ ಟ್ಯಾಕ್ಸ್ನ ಕಟ್ಟಲೇಬೇಕು. ಇನ್ನು 2018ರಿಂದ ದುಬೈನಲ್ಲೂ ವ್ಯಾಟ್ ಅಂದ್ರೆ ಮೌಲ್ಯವರ್ಧಿತ ತೆರಿಗೆ ಜಾರಿಯಲ್ಲಿದ್ದು ಸರಕು ಮತ್ತು ಸೇವೆಗಳ ಮೇಲೆ 5% ವ್ಯಾಟ್ ಪಡೆಯಲಾಗುತ್ತೆ. ಯುಟಿಲಿಟಿ ಬಿಲ್ಸ್ ಮತ್ತು ಆಸ್ತಿಗಳ ಮೇಲೂ ಸಣ್ಣ ಮೊತ್ತದ ತೆರಿಗೆಯನ್ನ ವಿಧಿಸಲಾಗ್ತದೆ. ಟೂರಿಸಂ ಟ್ಯಾಕ್ಸ್ ಕೂಡ ಜಾರಿಯಲ್ಲಿದ್ದು ಹೋಟೆಲ್, ರೆಸ್ಟೋರೆಂಟ್, ಇತರೆ ಪ್ರವಾಸಕ್ಕೆ ಸಂಬಂಧಿಸಿದ ಉದ್ದಿಮೆ ಸೇವೆಗಳಿಂದಲೂ ತೆರಿಗೆಯನ್ನ ವಸೂಲಿ ಮಾಡಲಾಗ್ತದೆ. ತೈಲ ಕಂಪನಿಗಳಿಂದಲೇ ಅತಿ ಹೆಚ್ಚು ಆದಾಯ ಹರಿದು ಬರೋದು. ಇದನ್ನ ಹೊರತುಪಡಿಸಿದ್ರೆ ಟೂರಿಸಂ ಮತ್ತು ರಿಯಲ್ ಎಸ್ಟೇಟ್. ದುಬೈನಲ್ಲಿ ರಿಯಲ್ ಎಸ್ಟೇಟ್ ಕೂಡ ಸದ್ಯ ಬೂಮ್ನಲ್ಲಿದ್ದು ಇದು ಸಹ ಆದಾಯವನ್ನ ಹೆಚ್ಚಿಸೋದಕ್ಕೆ ನೆರವಾಗಿದೆ. ಹೀಗಾಗಿಯೇ ದುಬೈ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿರೋದು. ಇಂಥದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್.